ಅಂತಂದ್ರೆ ಅಕ್ಕ 15 ದಿನದಿಂದ ವಿಡಿಯೋ ಮಾಡ್ತಾ ಇಲ್ಲ, ಯಾಕೆ ಫೋನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಮೆಸೇಜ್ ರಿಪ್ಲೈ ಮಾಡ್ತಾ ಇಲ್ಲ ಯಾಕೆ ಅಂತ. ಹೈ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಬೆನಕ ಎಂಟರ್ಪ್ರೈಸಸ್ ಇಂದ ಲಲಿತಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಮ್ಮ ಶಾಪಲ್ಲಿ ನಾವು ಏನೇನು ಮಾಡ್ತಾ ಇದ್ದೀವಿ, ನಾವು ಏನೇನು ಸೇಲ್ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಸ್ಮಾಲ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸುಮಾರು ಜನ ಕೇಳ್ತಾ ಇದ್ದೀರಾ ಯಾಕೆ ಅಂತಂದ್ರೆ ಅಕ್ಕ 15 ದಿನದಿಂದ ವಿಡಿಯೋ ಮಾಡ್ತಾ ಇಲ್ಲ, ಯಾಕೆ ಫೋನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಮೆಸೇಜ್ ರಿಪ್ಲೈ ಮಾಡ್ತಾ ಇಲ್ಲ ಯಾಕೆ ಅಂತ. ಫ್ರೆಂಡ್ಸ್, ಡೈಲಿ ಕಡಿಮೆ ಅಂದ್ರೂ 50ರಿಂದ 100-150 ಜನ ಪ್ರಾಡಕ್ಟ್ ಬುಕ್ಕಿಂಗಲ್ಲಿ ಇರ್ತೀರಾ. ಸೊ ಅದೇ ರೀತಿ ನಮ್ಮ ಪ್ರಾಜೆಕ್ಟ್ ಕ್ಲೋಸ್ ಆಗಿರೋದ್ರಿಂದ 500-600 ಜನಕ್ಕೆ ನಾವು ಪ್ರಾಡಕ್ಟ್ ಅಂದರೆ ಸಿಲ್ವರ್ ಗೋಲ್ಡ್ ನೋಡಿ, ಸಿಲ್ವರ್ ಗೋಲ್ಡ್ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನೋಡಿ, ಸಿಲ್ವರ್ ಪ್ಯೂರ್ ಗೋಲ್ಡ್ ಇದೆ. ಆಮೇಲೆ ಯಾರು ಆರ್ಟಿಫಿಷಿಯಲ್ ಅನ್ಕೋಬೇಡಿ, ಪ್ಯೂರ್ 916 ಗೋಲ್ಡು ಮತ್ತು ಐಟಮ್ಸು ಸಿಲ್ವರು ಇದಿಷ್ಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದ್ರಿಂದ ಫೋನೆಲ್ಲ ಸೈಲೆಂಟಲ್ಲಿ ಹಾಕಿರ್ತೀವಿ. ತುಂಬ ಬ್ಯುಸಿ ಇರೋದ್ರಿಂದ ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ ಅಂದ್ರೂ ನೈಟ್ ಎಷ್ಟೊತ್ತಾದರೂ ರಿಪ್ಲೈ ಮಾಡ್ತೀನಿ. ನಮ್ಮಲ್ಲಿ ಪ್ರಾಡಕ್ಟ್ದು ಒಂದು ಸೆಕ್ಷನ್ ಆದರೆ ಒಂದು ಸ್ಕೀಮ್ ಮುಗ್ದಿರೋದ್ರಿಂದ ಚಿನ್ನ ಬೆಳ್ಳಿ ಕೊಡ್ತಾ ಇರೋದು ಒಂದು, ಆದರೂ ಕೂಡ 500-600 ಜನ ಪೈಕಿ ಒಂದು 200 ಜನಕ್ಕೆ ಅಪ್ಡೇಟ್ ಮಾಡಿದ್ದೀವಿ. ಇನ್ನೂ 300 ಜನ ಇದ್ದೀರಾ. ಸೊ ಪ್ರತಿಯೊಬ್ಬರಿಗೂ ದಿನನಿತ್ಯ ಒಂದು 25-30 ಜನಕ್ಕೆ ಮಾಡ್ಬೋದು ಅಷ್ಟೇ. ಅದನ್ನು ಮಾಡೋಕ್ಕಾಗಲ್ಲ, ಯಾಕಂದರೆ ಸೆಲೆಕ್ಷನ್ನು ನೀವು ಕೂಡ ಮಾಡಲ್ಲ, ನಮಗೂ ನಿಮ್ಗೆ ಅಡ್ಜಸ್ಟ್ ಆಗೋಷ್ಟೊತ್ತಿಗೆ ಲೇಟ್ ಆಯ್ತದೆ. ಸೊ ಒಂದು ಏನು ಅಪ್ಡೇಟ್ ಇದೆ ಫ್ರೆಂಡ್ಸ್ ಅಂತ ಅಂದರೆ, ಪ್ರತಿಯೊಬ್ಬರಿಗೂ ನೀವು ಏನೇನು ಬುಕ್ ಮಾಡಿದ್ರೆ ಅವರಿಗೆ ಪ್ರಾಡಕ್ಟಲ್ಲಿ ಬುಕ್ ಸಿಕ್ಕುತ್ತೆ. ಬಟ್ ಆದರೆ ಬುಕ್ಕಿಂಗ್ ಮಾಡಿ 3-4 ಡೇಸ್ ವೆಯ್ಟ್ ಮಾಡಿ. ಸಂಜೆ ಅಮೌಂಟ್ ಹಾಕಿದ್ರೆ ಬೆಳಗಾಗ ಆದರೆ 100 ಮೆಸೇಜ್ ಮಾಡ್ತಾ ಇರ್ತೀರಾ, ಫೋನ್ ಎತ್ತಿಲ್ಲ ಅಂದರೆ ತುಂಬ ರ್ಯಾಶಾಗಿ ಮಾತಾಡ್ತೀರಾ. ಸೊ ಅದೇ ರೀತಿ ಪ್ರಾಡಕ್ಟಲ್ಲಿ ನಮ್ಮ ಫೋನ್ಗೆ ರೆಸ್ಪಾನ್ಸ್ ಮಾಡಲ್ಲ ಅಂತಿದೆ. ಅದಕ್ಕೆ ಒಂದು ಸ್ಮಾಲ್ ಅಪ್ಡೇಟ್ ಕೊಡ್ತಾ ಇದ್ದೀವಿ. ಇದರಿಂದ ಏನಪ್ಪ ಅಂತಂದರೆ ಫ್ರೆಂಡ್ಸ್, ಇನ್ನು ಕೆಲವೇ ದಿನಗಳಲ್ಲಿ ಅಂಗಡಿ ಓಪನ್ ಆಗೋದ್ರಿಂದ ಸ್ವಲ್ಪ ಎಲ್ಲರಿಗೂ ಬೇಗ ಬೇಗ ಅಪ್ಡೇಟ್ ಸಿಗ್ತೈತಿ. ನೋಡಿ, ಇದೊಂದು ಏನಾರ ಕೇಳ್ತಾ ಇದ್ರೆ ಇದೇನು ಚಿನ್ನ ಬೆಳ್ಳಿ ಅಂದರೆ ಏನಕ್ಕೆ ಏನು ಕೊಡ್ತಾ ಇದ್ರು ಅಂತ ಸುಮಾರು ಜನ ಮೆಸೇಜು, ಸುಮಾರು ಫೋನ್ಗಳು ಬರ್ತಾ ಇದೆ. ಇದಕ್ಕೊಂದು ಅಪ್ಡೇಟ್ ಏನಪ್ಪ ಅಂದರೆ ಫ್ರೆಂಡ್ಸ್, ನಮ್ಮ ಶಾಪಲ್ಲಿ ಸುಮಾರು 20 ತಿಂಗಳ ಹಿಂದೆ ಒಂದು ಸಿಲ್ವರ್ ಗೋಲ್ಡ್ ಸ್ಕೀಮ್ ಮಾಡಿದ್ವಿ. ಆ ಗೋಲ್ಡ್ ಸ್ಕೀಮು 20 ತಿಂಗಳು ಕಂಪ್ಲೀಟ್ ಆಗಿ 1000 ಮೆಂಬರ್ಸಲ್ಲಿ 100 ಮೆಂಬರ್ ವಿನ್ನರ್ ಆಗಿ, ಇನ್ನು 900ಅಲ್ಲಿ 10 ಮಂತ್ಸು ಎಕ್ಸಿಟ್ ಆಗಿ ಇನ್ನೊಂದು 600-700 ಮೆಂಬರ್ಸ್ಗೆ ನಾವು ಪ್ರಾಡಕ್ಟ್ಗಳು ಕೊಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಬ್ಯಾಚು ಕಂಟಿನ್ಯೂ ಸ್ಟಾರ್ಟ್ ಆಗ್ತಾ ಇದೆ. ಫ್ರೀ ಬುಕ್ಕಿಂಗ್ ತಗೋತಾ ಇದ್ದೀವಿ. ಇನ್ನು ಡೇಟ್ ಅನೌನ್ಸ್ಮೆಂಟ್ ಮಾಡಿಲ್ಲ, ಅತಿ ಶೀಘ್ರದಲ್ಲೇ ಆಗುತ್ತೆ. ನೆಕ್ಸ್ಟ್ ಮಂತು ವರಮಹಾಲಕ್ಷ್ಮಿ ಇರೋದ್ರಿಂದ ವರಮಹಾಲಕ್ಷ್ಮಿಗೂ ಕೂಡ ಸುಮಾರು 1000 ಮೆಂಬರ್ಗೆ ನಾವು ಸಿಲ್ವರ್ ಗೋಲ್ಡ್ ಕೊಡಬೇಕು. ಅದರಿಂದ ನಾವು ಇಲ್ಲೊಂದು ಏನು ಅಪ್ಡೇಟ್ ಅಂದರೆ, ಸಿಲ್ವರ್ ಚೀಟಿಗಾಗಿರ್ಬೋದು, ಗೋಲ್ಡ್ ಸ್ಕೀಮ್ ಆಗಿರ್ಬೋದು, ಜಾಯ್ನ್ ಆಗೋರು ಆಗ್ಬೋದು. ಇದರಿಂದ ತುಂಬ ಬೆನಿಫಿಟ್ ಇದೆ. ಯಾಕಂದರೆ ಯಾವುದೇ ಶಾಪಲ್ಲಿ 12 ತಿಂಗಳಿಗೆ 1000 ಸೇರಿಸ್ಕೊಡ್ತಾರೆ. ಬಟ್ ನಮ್ಮ ಶಾಪಲ್ಲಿ 4000 ಆ್ಯಡ್ ಮಾಡಿರ್ತೀವಿ. 20 ತಿಂಗಳು ಬಂದಾಗ 5000 ರೂಪಾಯಿ ಆ್ಯಡ್ ಮಾಡಿರ್ತೀವಿ. ಮತ್ತು ಇನ್ನು ನೆಕ್ಸ್ಟು ಸೆಕೆಂಡ್ ಬ್ಯಾಚ್ಗೆ ಇನ್ನೂ ಒಳ್ಳೊಳ್ಳೆ ಆಫರ್ಗಳು ಏನಪ್ಪ ಅಂದರೆ, ಯಾವುದೇ ವಿಡಿಯೋ ಮಾಡ್ಬೇಕಾದ್ರೆ ಲೈವ್ ವಿಡಿಯೋ ಮಾಡ್ತೀವಿ. ಮತ್ತು ಅಂಗಡಿ ಇರುತ್ತೆ ಕೆಳಗಡೆ. ಅಂಗಡಿ ಇರೋದ್ರಿಂದ ಡೈರೆಕ್ಟು ಗೋಲ್ಡು ಸಿಲ್ವರ್ಗೆ ಯಾರೂ ಹೆದರ್ಕೊಳ್ಳೋಂಗಿಲ್ಲ. ನೀವೇನು ಆನ್ಲೈನಲ್ಲಿ ಕಟ್ಟಿರ್ತೀರ ಅದು ಅಪ್ ಟು ಡೇಟು ನಿಮ್ಮ ಕೈಗೆ ಸಿಗುತ್ತೆ. ಯಾಕಂದರೆ ಇವತ್ತು ಇಷ್ಟು ಜನ ಕೂಡ ಸಿಲ್ವರ್ ಗೋಲ್ಡ್ ಇರೋದ್ರಿಂದ ಇವ್ರು ಯಾರು ಅಂತಲೇ ಗೊತ್ತಿಲ್ಲ ನಮಗೆ. ಆದರೂ ಕೂಡ ಅವರ ಫೋನ್ ನಂಬರ್, ಅವ್ರ ಅಡ್ರೆಸ್ಗೆ ಪ್ರಾಡಕ್ಟ್ಗಳು ಹೋಗಿರುತ್ತೆ, ತಲುಪ್ತದೆ. ಸೊ ಇದರಲ್ಲಿ ಇನ್ನೇನಿಲ್ಲ ಫ್ರೆಂಡ್ಸ್, ಯಾಕಂದರೆ ಸುಮಾರು ಜನ ಕನ್ಫ್ಯೂಸ್ ಆಗಿಬಿಟ್ಟಿದೆ. ನೀವು ಚಿನ್ನ ಕೊಡ್ತಾಯಿದ್ರೆ, ಬೆಳ್ಳಿ ಕೊಡ್ತಾಯಿದ್ರೆ, ನಮ್ಮ ಪ್ರಾಡಕ್ಟ್ ತಲುಪಿಸ್ತಾ ಇಲ್ಲ ಅನ್ನೋದೊಂದು. ಪ್ರತಿಯೊಬ್ಬರು ಕೂಡ ಇಲ್ಲಿ ನಮ್ಮ ಹುಡುಗರು ಅವರೇ ಅದನ್ನು ಕ್ರೀಮ್ನ ಡೈಲಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಡೇ ನೈಟ್ ಕ್ರೀಮ್ ಇರ್ಬೋದು, ನಮ್ಮ ಪ್ರಾಡಕ್ಟ್ ಏನೇನಿದೆ ಪೂರ್ತಿ ಅಪ್ಡೇಟ್ ಆಗ್ತಾಯಿದೆ, ಯಾವುದೋ ಒಂದು ಮಿಸ್ ಆಗ್ತಾ ಇಲ್ಲ. ಅದೇ ರೀತಿ ಎಲ್ಲ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಈಗ ಪ್ರಾಜೆಕ್ಟ್ ಯಾರ್ಯಾರು ಸೇರ್ಕೋಬೇಕು, ಜಾಯ್ನ್ ಆಗಬೇಕು ಅಂದರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಅದಕ್ಕೆ ಬಂದು ಲಿಮಿಟೆಡ್ ಸೀಟ್ಸ್ ಇರುತ್ತೆ, ಯಾಕಂದರೆ ಎಕ್ಸ್ಟ್ರಾ ಆದರೆ ನಾವು ತಗೊಳ್ಳಲ್ಲ. ಆಮೇಲೆ ಸುಮಾರು ಜನ ಕೇಳ್ತಿದ್ರೆ ಅಕ್ಕ ನಾವು ಬ್ಯಾಚ್ಗೆ ಜಾಯ್ನ್ ಆಗಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋರು. ಬಟ್ ಗೊತ್ತಿರೋರೆಲ್ಲ ಆಲ್ಮೋಸ್ಟ್ ಗೊತ್ತಿದೆ ಫ್ರೆಂಡ್ಸ್. ಈಗ ಏನಪ್ಪ ಅಂತಂದರೆ, ಹೋದ ವರ್ಷ 20 ಮಂತ್ ಬ್ಯಾಕಲ್ಲಿ ನಾನು ಯಾರು ಅಂತ ಗೊತ್ತಿಲ್ಲದೇ ನನ್ನ ಒಂದು ಅಡ್ವರ್ಟೈಸ್ಮೆಂಟ್ ಅಂತ ನೆನ್ಕೋಬೋದು. ಅದನ್ನ ನೋಡಿಕೊಂಡು ಸುಮಾರು ಜನ ಕಟ್ಟಿದ್ರಿ, ಸುಮಾರು ಜನ ಇವತ್ತು ತಗೋತಾ ಇದ್ದೀರಾ. ನೆಕ್ಸ್ಟು ನಾವು ಮಾಡೋದು ಬೇಡ ಅಂದ್ಕೊಂಡಿದ್ವಿ. ಬಟ್ ಆದರೆ ಜನಗಳ ಒತ್ತಾಯದ ಮೇರೆಗೆ ಮತ್ತೆ ನಾವು ಮಾಡ್ತಾ ಇದ್ದೀವಿ. ಮಾಡೋದ್ರಿಂದ ಏನಪ್ಪ ಇದಕ್ಕೆ ಬೆನಿಫಿಟ್ಟು ಅಂತ ಅಂದರೆ ಫ್ರೆಂಡ್ಸ್, ಈಗ ಸುಮಾರು 1000 ಅಂತ ನಂಬರ್ಸ್ ಇರುತ್ತೆ. ಸೀರಿಯಲ್ ನಂಬರ್ ತಗೋತೀವಿ, ಜನ ತಗೊಳ್ಳಲ್ಲ. ಈ ನಂಬರ್ ಪ್ರಕಾರ ಮಂತ್ಲಿ 5 ಮೆಂಬರ್ ವಿನ್ನರ್ ತೆಗಿತೀವಿ. ಇಲ್ಲಿ ಲಕ್ಕಿ ಡೀಪ್ ತೆಗಿತೀವಿ. ಆ ಲಕ್ಕಿ ಡೀಪು ಹೋದ ವರ್ಷಕ್ಕಿಂತ ಈ ಸತಿ ತುಂಬ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಗ್ರೂಪ್ ಲೈವ್ ಇರುತ್ತೆ, ಆಮೇಲೆ ಎಲ್ಲ ಅಪ್ಡೇಟ್ ಇರುತ್ತೆ. ಪ್ರತಿಯೊಬ್ಬರು ಈ ಸರಿ ಬರ್ತಾರೆ, ಯಾಕಂದರೆ ಆಫ್ಲೈನಲ್ಲಿ ತುಂಬ ಜನ ಹಾಕೋತಾ ಇರೋದ್ರಿಂದ ಅವರೇ ಬಂದು ಲಕ್ಕಿ ಡೀಪ್ ತೆಗಿತಾರೆ. ಮತ್ತು ಪ್ರತಿಯೊಂದು ನಂಬರ್ನ ಜೋಡಿಸಿ
ಯಾರು ಪೇಮೆಂಟ್ ಮಾಡಿರ್ತಾರೆ ಅವ್ರ ನಂಬರ್ ಜೋಡಿಸಿ ಅವರು ಗ್ರೂಪಲ್ಲಿ ಅಪ್ಡೇಟ್ ಕೊಟ್ಟು ಲೈವ್ ತೆಗಿತೀವಿ. ಆ ಲೈವಲ್ಲಿ ಯಾವುದು 5 ನಂಬರ್ ಬಂದಿರ್ತೋ ಅವ್ರಿಗೆ ಸೀರಿಯಲ್ ವೈಸ್ ಪ್ರಕಾರ ಏನು ಐಟಮ್ ಅಮೌಂಟ್ ಇದೆ ಆ ಅಮೌಂಟ್ಗೆ ಬೆಲೆ ಬಾಳೋ ಚಿನ್ನ ಅಥವಾ ಬೆಳ್ಳಿ ಕೊಟ್ಟು ಎಕ್ಸಿಟ್ ಮಾಡ್ತಾ ಹೋಗ್ತೀವಿ. ಸುಮಾರು 20 ತಿಂಗಳಿಗೆ 100 ಮೆಂಬರ್ ವಿನ್ನರ್ ಆಗ್ತಾರೆ. ಇನ್ನು 900 ಮೆಂಬರ್ ಏನು ಇರ್ತೀರ ಅವ್ರಿಗೆ ನಾವು ಒಂದು ನಂಬರ್ಗೆ 20,000 ನೀವು ಕಟ್ಟಿದ್ರೆ 5,000 ನಾವು ಸೇರಿಸಿ 25,000 ಬೆಲೆಯ ಚಿನ್ನ ಬೆಳ್ಳಿನ ನಾವು ನೀವು 2 ಆಪ್ಷನಲ್ಲಿ ಯಾವ್ದಾದ್ರು ತೊಗೋಬೋದು ಕೊಡ್ತೀವಿ. ಬಟ್ ಯಾವುದೇ ಕಾರಣಕ್ಕೂ ಕ್ಯಾಶ್ ಬ್ಯಾಕ್ ಇರಲ್ಲ. ವಿತ್ ಕೈನ್ಸ್ ಆಗಲಿ ಗಟ್ಟಿ ಆಗಲಿ ಬಿಸ್ಕೆಟ್ ಆಗಲಿ ಯಾವುದೂ ಇರೋದಿಲ್ಲ. ನಾವು ಕೊಡಬೇಕಾದ್ರೆ ಏನು ಆಲ್ ಓವರ್ ಕರ್ನಾಟಕದಲ್ಲಿ ಏನಿದೆ GST ಇರುತ್ತೆ. ಮೇಕಿಂಗ್ ಬಂದು 7 to 20ವರೆಗೂ ಬರುತ್ತೆ ಮೇಕಿಂಗು. ಅಷ್ಟು ಆ್ಯಡ್ ಮಾಡಿಕೊಂಡು ನಾವು ಸೇರಿಸಿ ಕೊಡ್ತಾ ಇರೋದು. ಸೊ ಫ್ರೆಂಡ್ಸ್, ಇದರಲ್ಲಿ ನಿಜ ಹೇಳ್ಬೇಕಂದ್ರೆ ಒಂದು ಒಳ್ಳೆ ವರ್ತ ಇದೆ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಸುಮಾರು ಸಾವಿರಾರು ಅಂಗಡಿ ಮಧ್ಯೆ ನಮ್ಮ ಒಂದು ಚಿಕ್ಕ ಪ್ರಾಜೆಕ್ಟ್ನ ನಾವು ಇವತ್ತು ಈ ಮಟ್ಟಕ್ಕೆ ತಂದಿದ್ದೀವಿ ಅಂದರೆ ಇದಕ್ಕೆಲ್ಲ ಕಾರಣ ನೀವು ಮತ್ತು ಆ ದೇವರ ಕಾರಣ ಅಂತ ಹೇಳ್ಬೋದು. ಯಾಕಂದರೆ 60 ಜನಗಳಿಂದ ಶುರು ಮಾಡಿದ್ದು ಇವತ್ತು ಬಂದು ಸುಮಾರು 1,000 ಜನದಲ್ಲಿ ನಿಂತಿದ್ದೀವಿ. ಆ 1,000 ಜನ ನಿಂತಾದ್ಮೇಲೆ ಆ ದೇವ್ರ ಕೃಪೆಯಿಂದ ನಿಮ್ಮಗಳ ಆಶೀರ್ವಾದದಿಂದ ಒಂದು ಶೋರೂಮ್ ಮಾಡೋ ಶಕ್ತಿ ನಮಗೆ ಬಂದಿದೆ. ಬಟ್ ನಾನು ಮಾಡ್ತಾ ಇಲ್ಲ. ಬಟ್ ಮಾಡ್ತಿದ್ರೆ ಇನ್ಚಾರ್ಜ್ ಬಂದು ನಮ್ಮದೇ, ಪೂರ್ತಿ ಒಂದು ದೊಡ್ಡ ಬಜೆಟಲ್ಲಿ ಇನ್ಚಾರ್ಜ್ ಬಂದು ನಮ್ಮದೇ ಆಗಿರುತ್ತೆ. ನಮ್ಮದೇ ಓನ್ ಬಿಲ್ಡಿಂಗ್ ಇರೋದ್ರಿಂದ ಜನಕ್ಕೆ ಕೊಡೋಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು, ಯಾಕಂದ್ರೆ ನಾವು ತಂದು ಈ ಥರ ಕೊಟ್ಟಾಗ ಜನ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವೇ ಕೆಳಗಡೆ ಶಾಪ್ ಖಾಲಿ ಮಾಡಿಸಿ ಒಂದು ಶೋರೂಮ್ನ ಒಂದು ಲೀಗಲ್ಲಾಗಿ ಪ್ರತಿಯೊಂದು ಥರ ಅಪ್ಡೇಟ್ ಕೊಟ್ಟು ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಥರದ್ದು ಒಂದು ಪಾಯಿಂಟು ಹೆಚ್ಚು ಕಡಿಮೆ ಹಾಕಾಗಲ್ಲ. ಯಾಕಂದರೆ ಎಲ್ಲರಿಗೂ ಗೊತ್ತು ತುಂಬ ಫಾರ್ವರ್ಡ್ ಇದೆ. ಯಾಕಂದರೆ ಪ್ರತಿಯೊಬ್ಬರಿಗೂ 916 ಅಂದರೆ ಏನು, KDM ಅಂದರೆ ಏನು, HOD ಅಂದರೆ ಏನು ಅನ್ನೋದೆಲ್ಲ ಇರುತ್ತೆ. ಯಾವುದೇ ಕಾರಣಕ್ಕೂ ಒಂದು ಪಾಯಿಂಟಲ್ಲಿ ನಾವು ಯಾರೂ ಮಾಡೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಅಪ್ಡೇಟ್ ಇರುತ್ತೆ. ಆ ಅಪ್ಡೇಟ್ ಮಧ್ಯೆನೂ ಮತ್ತೆ ನಾವು ಕೂಡ ಈ ಒಂದನ್ನ ರಿಜಿಸ್ಟ್ರೇಷನ್ನೇ ಮಾಡಿಸಿ ಲೀಗಲಾಗೆ ಕೂಡ ನಾವು ಇದನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಇಂಟ್ರೆಸ್ಟ್ ಇರೋರು, ನಿಮಗೆ ಸೇವ್ ಮಾಡೋ ಇಂಟ್ರೆಸ್ಟ್ ಇರೋರು ಖಂಡಿತ ಜಾಯ್ನ್ ಆಗಿ ಇದ್ರ ಉಪಯೋಗ ತಗೋಬೋದು. ಯಾಕಂದರೆ ಇವತ್ತು ಒಂದು ಏನು ಖುಷಿ ಅಂದರೆ ನನಗೆ ಈ ನಡುವೆ ಎಲ್ಲ ತುಂಬ ಜನ ಮಾಡ್ತಿದ್ರು, ಅಕ್ಕ ನಮ್ಮನೇಲಿ ನಾನು ಇಲ್ಲಿವರೆಗೂ ಒಂದು ಒಡವೆನೂ ಯೂಸ್ ಮಾಡಿಲ್ಲ ಅನ್ನೋ ಕಸ್ಟಮರ್ ನನ್ನ ಜೊತೆ ಹೇಳಿದ್ರು, ನಿಮ್ಮ ಮುಖಾಂತರ ನಾನು ಇಷ್ಟು ಒಡವೆ ತೊಗೊಂಡಿದ್ದೀನಿ, ನಿಮ್ಮ ಮುಖಾಂತರ ಇಷ್ಟು ಬೆಳ್ಳಿ ತೊಗೊಂಡಿದ್ದೀನಿ ಅಂತ. ಬಟ್ ನನಗೆ ಇಲ್ದಿದ್ರು ಕೂಡ ನನಗೆ ನಾನು ಒಬ್ರು ಕೊಡೋ ಶಕ್ತಿ ನನಗೆ ದೇವ್ರು ಕೊಟ್ಟಿದ್ದಾನೆ ಅಂದರೆ ಇದಕ್ಕೆಲ್ಲ ಕಾರಣ ನೀವೇ ಆಗಿರ್ತೀರ. ಇದರಲ್ಲಿ ಕಷ್ಟನೂ ಇರ್ಬೋದು, ಸುಖನೂ ಇರ್ಬೋದು. ಆದರೆ ನಾನು ಜನಕ್ಕೆ ತಲುಪಿಸ್ತಾ ಇದ್ದೀನಿ. ಜನ ತಲುಪಿರೋರು ಅವರ ಮನಸ್ಸಿಂದ ಅವ್ರು ಏನು ಹೇಳ್ತಾರೆ ರಿವ್ಯೂ ಕೂಡ ನೀವು ಗ್ರೂಪಲ್ಲಿ ನೋಡ್ತಾ ಇದ್ದೀರಾ. ಸೊ ಅದೇ ರೀತಿ ಇದನ್ನು ಹೀಗೆ ಸಪೋರ್ಟ್ ಮಾಡಿ ನಮಗೆ ನೆಕ್ಸ್ಟು. ಯಾಕಂದರೆ ಈ ಒಂದು ಅವಕಾಶ ತುಂಬ ಚೆನ್ನಾಗಿದೆ. ಸುಮಾರು ಜನ ಯೂಟ್ಯೂಬರ್ಸಲ್ಲಿ ನಮ್ಗೆ ಹೆಲ್ಪು ಮಾಡಿದ್ರು ಎಲ್ಲ. ಅಂದರೆ ಅವ್ರು ತೊಗೊಂಡಿರೋರು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು, ಅವ್ರು ನೋಡ್ಕೊಂಡು ಸುಮಾರು ಜನ ತೊಗೊಂಡಿದ್ದೀರಾ. ಮತ್ತು ಅವರೆಲ್ಲ ತೊಗೊಂಡೋಗಿ ವಿಡಿಯೋ ಅಪ್ಲೋಡ್ ಮಾಡೋ ಶಕ್ತಿ ಇಲ್ಲಿ ಪ್ಲೇಸ್ಮೆಂಟ್ ಇರೋ ಜಾಗ ಇರೋದಿಲ್ಲ. ಸೊ ಹಂಗಾಗಿ ಯಾರಿಗಾದ್ರೂ ಬೇಕಾದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಅರುಷ್ ಟ್ರೇಡಿಂಗಲ್ಲಿ ಯಾರ್ಯಾರು 20 ತಿಂಗಳು ಪ್ರತಿಯೊಬ್ಬರಿಗೂ ತಲುಪುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಐಟಮ್ಸು 1.5 ಗ್ರಾಮ್ ಅಂತ ಹೇಳಿರ್ತಾರೆ, 2 ಗ್ರಾಮ್ ಎತ್ಕೊಂಡಿರ್ತಾರೆ. ಮತ್ತು ತೊಗೊಂಡಿರೋರು ನನಗೆ ಇದು ಬೇಡ ಅಂತಾರೆ, ವೇಟಿಂಗ್ ಇರುತ್ತೆ. ಇದನ್ನೆಲ್ಲ ಮತ್ತೆ ನಾವು ಎಕ್ಸ್ಚೇಂಜ್ ಮಾಡಿ ತರಬೇಕು, ಕೊಡ್ತಾ ಇರಬೇಕು, ಎಕ್ಸ್ಚೇಂಜ್ ಮಾಡ್ತಾ ಇರಬೇಕು. ತರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು. ಪ್ರತಿಯೊಬ್ಬರಿಗೂ ಐಟಮ್ಸು ತಲುಪುತ್ತೆ. ಅಕಸ್ಮಾತು ನಂಗೆ ಲೇಟ್ ಆಗುತ್ತೆ ಅಂದರೆ ನೇರವಾಗಿ ಬಂದು ಶಾಪಲ್ಲಿ ಕಲೆಕ್ಟ್ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿದೆ, ಯೂಸ್ಫುಲ್ ಆಗಿದೆ. ಒಂದು ನಮ್ಮ ನಾರ್ಮಲ್ ಮಿಡ್ಲ್ ಕ್ಲಾಸ್ ಜನಕ್ಕೆ ತುಂಬ ಯೂಸ್ಫುಲ್ ಆಗಿರೋ ಅಂಥದ್ದು ಅಂತ ಹೇಳ್ಬೋದು. ಈ ಕಾರ್ಡ್ ಬಗ್ಗೆ ಒಂದು ಅಪ್ಡೇಟ್ ಕೊಡಬೇಕಾಯ್ತು. ಸುಮಾರು ಜನ ಕೇಳ್ತಿದ್ರಿ, ಅಕ್ಕ ನಾವು ಹಾಕ್ಬೇಕು, ಏನು ಮಾಡಬೇಕು, ಹೆಂಗೆ ಹಾಕ್ಬೇಕು ಅಂತ. ನಾನು ಮೆಸೇಜ್ ರಿಪ್ಲೈ ಮಾಡೋಕ್ಕಾಗದ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ಸ್ಕೀಮು ತುಂಬ ಚೆನ್ನಾಗಿದೆ. ನೀವು ಯಾವುದೇ ಕಾರಣಕ್ಕೂ ಎದುರ್ಕೊಳ್ಳೋಂಗಿಲ್ಲ. ಯಾಕಂದರೆ ನಾವು ಲೋಕಲ್ಸೇ ಆಗಿರೋದ್ರಿಂದ ಸ್ವಂತ ಜಾಗದಲ್ಲಿ ನಿಂತು ಸ್ವಂತ ಇದರಿಂದ 6 ವರ್ಷಗಳ ಸತತ ಕಾಲ ಪೂರೈಸಿ 7ನೇ ವರ್ಷದ ಕಾಲ ಇಡ್ತಾ ಇರೋದು. 1 2ನೇ ಬಂದು ಎಲ್ಲ ಲೀಗಲ್ ಆಗಿ ಇರುತ್ತೆ. ಯಾಕಂದರೆ ಈಗ ನಿಮಗೆ ಗೊತ್ತು, ಚಿನ್ನ ಬೆಳ್ಳಿ ತಗೋಬೇಕಾದ್ರೆ ಯಾವ್ಯಾವುದೋ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಸ್ಕ್ಯಾನಿಂಗ್ ಆಯ್ತದೆ. 2 ಇಷ್ಟು ಮಧ್ಯ ನಾನು ಕೊಟ್ಟಿರೋದಕ್ಕೆ ಪ್ರೂಫ್ ಇದೆ. ಯಾಕಂದರೆ ಇಷ್ಟು 1000 ಜನ ತಗೊಂಡಿರೋರು ಯಾರು ನಾನು ನೋಡಿಲ್ಲ. ನಾನು ನೋಡಿದ್ರು ಕೆಲವು 1% ನಾನು ನೋಡಿರ್ಬೋದೇನೋ ಅಷ್ಟೇ. ಇನ್ನು 99% ಆನ್ಲೈನಲ್ಲಿ ಕಟ್ಟಿ ಆನ್ಲೈನಾಗಿ ತಗೊಂಡಿರೋರೆ. ಇಷ್ಟೆಲ್ಲ ನಾನು ಪ್ರೂಫ್ ಕೊಟ್ಟು ನಿಮಗೆ ಹಾಕಬೇಕು, ಈ ಸ್ಕೀಮ್ ಜಾಯಿನ್ ಆಗಬೇಕು ಅಂದರೆ ಖಂಡಿತ ಜಾಯಿನ್ ಆಗಿ. ಯಾರೋ ಮುಖಾಂತರ ಎಲ್ಲೋ ಕಟ್ಟಿ ಆಮೇಲೆ ಇದೇ ಕಾರ್ಡ್ಗಳನ್ನ ಉಪಯೋಗಿಸ್ಕೊಂಡು ಬೇರೆ ಮುಖಾಂತರ ಕಟ್ಟಿ ಯಾರು ದುಡ್ಡು ಕೊಟ್ಟಿಲ್ಲ ಅಂದರೆ ನಾನು ಜವಾಬ್ದಾರಿ ಇಲ್ಲ. ಯಾಕಂದರೆ ಈಗ ಆಲ್ರೆಡಿ 2-3 ಬಂದಿದೆ ಲೀಸ್ಟ್. ಆ ಥರ 20 ಕಾರ್ಡ್ ಕಟ್ಟಿದ್ದಾರೆ, ಕಾರ್ಡ್ ಕೊಟ್ಟಿದ್ದೀವಿ. ಬಟ್ ಆದರೆ ಅವ್ರು ನಮ್ಗೆ ಅಮೌಂಟ್ ತಲುಪಿಸಿಲ್ಲ, ಅವ್ರು ಮಿಸ್ಯೂಸ್ ಮಾಡ್ಕೊಂಡು ಅದಕ್ಕೆ ನಾನು ಹೊಣೆಯಲ್ಲ. ಮತ್ತು ನಮ್ಮ ಪ್ರಾಡಕ್ಟಲ್ಲೂ ಅಷ್ಟೇ. ಈಗ ನನ್ನ ಪ್ರಾಡಕ್ಟ್ ಮುಖಾಂತರ ಸುಮಾರು ಬರ್ತಿದೆ, ಅದಕ್ಕೂ ನಾನು ಹೊಣೆಯಲ್ಲ. ನನ್ನ ಪ್ರಾಡಕ್ಟ್ಗೆ ನಾನೇ ಹೊಣೆ. ಇದರಲ್ಲಿ ರಿಸಲ್ಟು ನೀವೇ ಶೇರ್ ಮಾಡ್ತಾಯಿದ್ದೀರಾ. ದಿನನಿತ್ಯ ಕಡಿಮೆ ಅಂದರೆ 50ರಿಂದ 100 ಜನ ಬುಕ್ ಮಾಡ್ಕೊತಾ ಇದ್ದೀರಾ. ಅದು ನೀವು ಯೂಸ್ ಮಾಡೋದಂತ ಫ್ರೆಂಡ್ಸು ಫ್ಯಾಮಿಲಿ ಅದನ್ನು ನೀವೇ ಸ್ಪ್ರೆಡ್ ಮಾಡಿ
ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದಕ್ಕೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನು ಈ ಪ್ರಾಜೆಕ್ಟು ಇದರಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನು ದಿನನಿತ್ಯ ಹೇಳೋದಂಥದ್ದು ಏನಿಲ್ಲ, ಫಸ್ಟ್ ಈ ಪ್ರಾಜೆಕ್ಟ್ ಮುಗಿಸ್ಬೇಕು, ಜನಕ್ಕೆಲ್ಲ ತಲುಪಿಸ್ಬೇಕು. ನೆಕ್ಸ್ಟ್ ವರಮಹಾಲಕ್ಷ್ಮಿ ಬರ್ತಿದೆ, ಅದಕ್ಕೆ ತಲುಪಿಸ್ಬೇಕು. ಇದೆಲ್ಲದ್ರ ಮಧ್ಯೆ ಯಾರೇ ಜಾಯ್ನ್ ಆಗಬೇಕು ಅಂದ್ರೆ ಖಂಡಿತ ಜಾಯ್ನ್ ಆಗಿ. ಅಕಸ್ಮಾತ್ ನೀವು ಐಟಮ್ಸ್ ತಗೊಂಡಿರೋರು ಖಂಡಿತ ಒಂದೊಂದು ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸಲೇಬೇಕು. ಯಾಕಂದರೆ ನೀವು ತಗೊಂಡಿದ್ದೀರಾ, ನಿಮಗೆ ನಿಮ್ಮ ಅನಿಸಿಕೆಗಳನ್ನ ನೀವು ಕಮೆಂಟ್ ಮುಖಾಂತರ ನಮ್ಗೆ ಹಾಕ್ಲೇಬೇಕು. ಇದ್ರ ಬಗ್ಗೆ ಇನ್ನೇನು ಡೌಟ್ಸ್ ಏನಿಲ್ಲ. ಯಾಕಂದರೆ ಕೇಳ್ತಿದ್ರೆ ಪ್ರಾಡಕ್ಟ್ ಕೊಡೋದಿಲ್ವಾ ನೀವು, ಈಗ ಫೋನ್ಗಳು ಎತ್ತಲ್ಲ, ಸಿಲ್ವರ್ ಗೋಲ್ಡಲ್ಲಿ ಇರ್ತೀರಾ ಅಂತ. ಅದಕ್ಕೋಸ್ಕರ ಅಪ್ಡೇಟ್. ನಾನು ಎಷ್ಟೇ ಬ್ಯುಸಿ ಇದ್ರು ಒಂದೊಂದಕ್ಕೆ ಅಂತ ಅಂತಂಕವಾಗಿ ಹುಡುಗರು ಇದ್ದಾರೆ, ಮಾಡ್ತಾರೆ. ಕ್ರೀಮೋರ್ ಮಾಡ್ತಾ ಇರ್ತಾರೆ, ಚಿನ್ನ ಬೆಳ್ಳಿ ಮಾಡ್ತಾ ಇರ್ತಾರೆ, ಪಾರ್ಲರ್ ಮಾಡ್ತಿರ್ತಾರೆ. ಹಂಗೆ ಅಂದ್ಬಿಟ್ಟು ಎಲ್ಲ ನಾನೇ ಮಾಡ್ತಾ ಇಲ್ಲ, ಎಲ್ಲ ಮಾಡಿದ್ರು ಮೇಂಟೈನ್ ಮಾಡಿ ಮಾಡಿಸ್ತಾ ಇದ್ದೀನಿ. ಸೊ ಇದೇ ರೀತಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ಏನೇ ಡೌಟ್ಸ್ ಇದ್ರು ನನ್ನ ಕಾಲು ಮೆಸೇಜ್ ಮಾಡಿ. ಕಾಲ್ಗಿಂತ ಮೆಸೇಜ್ ಜಾಸ್ತಿ ಮಾಡಿ. ಮೆಸೇಜಲ್ಲಿ ಎಷ್ಟೊತ್ತಾದ್ರೂ ರಿಪ್ಲೈ ಮಾಡ್ಬೋದು. ಕಾಲಲ್ಲಿ ಒಂದು ಕಾಲಲ್ಲಿ ಬರ್ತದೆ, 10 ಕಾಲ್ ವೆಯ್ಟಿಂಗ್ ಇರುತ್ತೆ. ಸೊ ಫ್ರೆಂಡ್ಸ್, ಇನ್ನೇನು ಡೀಟೇಲ್ಸ್ ಇಲ್ಲ. ಯಾಕಂದ್ರೆ ಈ ಗ್ರೂಪ್ ಅವರು ಕೂಡ ಕೇಳ್ತಾ ಇದ್ರಿ ನಮ್ಗೆ ಅಪ್ಡೇಟ್ ಕೊಡಿ ಅಂತ. ಪ್ರತಿ ದಿನದ ಅಪ್ಡೇಟು ಗ್ರೂಪಲ್ಲಿ ಹಾಕ್ತಾ ಇದ್ದೀನಿ, ಹೋಗಿ ನೋಡಿ. ಅಕಸ್ಮಾತ್ ತುಂಬ ವೆಯ್ಟ್ ಮಾಡೋಕ್ಕಾಗಲ್ಲ ಅನ್ನೋರು ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಬೇಗ ತಲುಪಿಸ್ತೀವಿ, ಸಹಕರಿಸಿ. ಇಷ್ಟು 20 ತಿಂಗಳಲ್ಲಿ ಹೇಗೆ ಸಹಕರಿಸಿದ್ದೀರಾ, ಅದು ಹಂಗೆ ಇನ್ನು ಮುಂದೆ ಬರೋ ಪ್ರಾಜೆಕ್ಟ್ಗೂ ಕೂಡ ಸಹಕರಿಸಬೇಕು, ಸಪೋರ್ಟ್ ಮಾಡಬೇಕು ಅಂತ ಕೇಳ್ತಾ, ಇದು ಡೀಟೇಲ್ಸ್ ಏನೇ ಇದ್ರೂ ನಾನು ಕಾಲ್ ಮಾಡಿ, ಇಲ್ಲ ನೇರವಾಗಿ ನಮ್ಮ ಶಾಪ್ಗೆ ಬನ್ನಿ. ಮತ್ತು ಅಂಗಡಿ ಓಪನ್ಗೆ ಆದಷ್ಟು ಎಲ್ಲರೂ ಬರೋಕ್ಕೆ ಟ್ರೈ ಮಾಡಿ ಬನ್ನಿ ಅಂತ ಹೇಳ್ತಾ, ಇದು ವಿಡಿಯೋ ಬಗ್ಗೆ ಏನೇ ಡೌಟ್ಸ್ ಇದ್ರೂ ನನ್ನ ಕಾಲು ಮೆಸೇಜ್ ಮಾಡಿ ಅಂತ ಕೇಳ್ತಾ, ಪ್ರತಿಯೊಬ್ಬರು ನಮ್ಮ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಏನು ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.